ನನಗೂ ಇದನ್ನೆಲ್ಲ ನಂಬಕ್ಕಾಗಲಿಲ್ಲ ಡ್ಯಾಡ್. ಇಷ್ಟು ದಿನ ಅವಳು ನನ್ನ ಮೇಲೆ ಸಿಡಿದಾಗ ನನಗೆ ಬೇರೆ ಅಫೇರ್ ಇರೋದ್ರಿಂದ ಹೀಗೆಲ್ಲ ಮಾಡ್ತಿದ್ದಾಳೆ ಅಂತ ಅಂದ್ಕೊಂಡಿದ್ದೆ. ಆದರೆ ಈಗ ಆ ಕೋಪಕ್ಕೆ ಬೇರೆಯವನ ಜೊತೆ ಸಂಬಂಧ ಬೆಳೆಸೋ ಮಟ್ಟಕ್ಕೆ ಹೋಗ್ತಾಳೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನೀನು ನೋಡಿರೋದೆಲ್ಲ ನಿಜಾನೇ ಇರ್ಬೋದು ಕಣ. ಆದರೆ ನನಗನ್ನಿಸ್ತಿದೆ ಇದರಿಂದ ಏನೋ ಇದೆ ಅಂತ. ನೋಡು, ಕಣ್ಣಿಂದ ನೋಡಿದ್ದು ನಿಜ ಆಗಬೇಕು ಅಂತಲೂ ಏನಿಲ್ಲ. ಹಾಗೆ ಕಣ್ಣಿಗೆ ಕಾಣದೇ ಇರೋದು ಸುಳ್ಳು ಆಗಲೇಬೇಕು ಅಂತಲೂ ಏನೂ ಇಲ್ಲ. ನಮಗೆ ಗೊತ್ತಿಲ್ಲದ್ದು ಏನೋ ಇದೆ. ಡ್ಯಾಡ್, ನಾನು ಕಣ್ಣಾರೆ ನೋಡಿದ್ದನ್ನ ಸತ್ಯ ಅಂತ ನಂಬಿದ್ದೀನಿ. ಅದು ಸುಳ್ಳಲ್ಲ. ನಾನಷ್ಟೇ ಅಲ್ಲ, ಎಲ್ಲರೂ ಕಣ್ಣಾರೆ ನೋಡಿದ್ದನ್ನ ಸತ್ಯ ಅಂತಾನೆ ಅನ್ಕೊಳ್ಳೋದು. ಅದ್ರ ಹಿಂದೆ ಸುಳ್ಳು ಅಡಗಿರೋದು ಬೇರೆ ವಿಷಯ. ಆದರೆ ಮೇಲ್ನೋಟಕ್ಕೆ ಅದು ಸತ್ಯ ಅಂತಾನೆ ಅನ್ಸುತ್ತೆ. ಇಲ್ಲ ನೀ ಇದನ್ನು ನಂಬೇಡ. ನನಗೆ ಗೊತ್ತು ಪ್ರೇಮ ಆ ಥರ ಹುಡುಗಿ ಅಲ್ಲ. ಫೋಟೋ ಆಗಲಿ, ಮೆಸೇಜ್ ಆಗಲಿ, ಯಾರ್ದೋ ವಾಯ್ಸ್ ಆಗಲಿ ಅವಳ ಕ್ಯಾರೆಕ್ಟರ್ನ ಸರ್ಟಿಫೈ ಮಾಡೋದಕ್ಕೆ ಸಾಧ್ಯ ಇಲ್ಲ. ಪ್ರೇಮ ಸುಳ್ಳು ಹೇಳ್ತಾಳೆ, ಅದು ಸತ್ಯ. ಆದರೆ ನಮ್ಮನ್ನು ಕಂಡ್ರೆ ಆಗಲ್ಲವಲ್ಲ, ಅದಕ್ಕೆ ಹೇಳಿರ್ಬೋದು. ಆದರೆ ಅವಳು ನಡತೆಗೆಟ್ಟವಳು ಅನ್ನೋದು ಮಾತ್ರ ನಾನು ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಹನಿ, ಇದನ್ನೆಲ್ಲ ನಂಬಿ ನಿನ್ನ ಪ್ರೇಮ ಮೇಲೆ ಭರವಸೆ ಕಳ್ಕೊಬೇಡ. ಅವಳು ಏನೇ ತಪ್ಪು ಮಾಡಿದ್ರು ನಿನ್ನ ಹೆಂಡತಿಯಾಗೆ ಉಳಿದಿರ್ತಾಳೆ. ಇದು ಹೇಗಾಯಿತು ಅಂತ ಒಂದಲ್ಲ ಒಂದಿನ ಗೊತ್ತಾಗೇ ಆಗುತ್ತೆ. ಆದರೆ ಕನಿಷ್ಠ ಅಲ್ಲಿವರೆಗೂ ಆದರೂ ಅವಳ ಜೊತೆ ಇರೋ. ಯಾಕೆ ಗೊತ್ತಾ, ಅವಳು ನಿನ್ನ ಹೆಂಡತಿ. ಸರ್, ನಿಮ್ಮ ಮಗಳಿಗೆ ಫೋನ್ ಹಾಕಿದೆ. ಅವಾಗಿಂದ ಅಲ್ಲಿ ಬರ್ತಾ ಇದ್ದೀನಿ, ಇಲ್ಲಿ ಬರ್ತಾ ಇದ್ದೀನಿ ಅಂತ ಸುಳ್ಳು ಹೇಳ್ತಾನೆ ಇದ್ದಾರೆ. ಇಂಥ ವಿಷಯದಲ್ಲೇ ಇವ್ರು ಇಷ್ಟೊಂದು ಸುಳ್ಳು ಹೇಳ್ತಾರೆ ಅಂದರೆ ಮಿಕ್ಕಿದ ವಿಷಯದಲ್ಲಿ ಇನ್ನೆಷ್ಟು ಸುಳ್ಳು ಹೇಳಲ್ಲ ಹೇಳಿ. ಹಾಗೆಲ್ಲ ಏನೂ ಇರಲ್ಲಪ್ಪ. ಸರ್, ನನಗೆಲ್ಲ ಗೊತ್ತಾಯ್ತು ಬಿಡಿ ಸರ್. ನೀವು ತಂದೆ ಆಗಿರೋದ್ರಿಂದ ನಿಮ್ಮ ಮಗಳ ಬಗ್ಗೆ ನೆಗೆಟಿವ್ ಆಗಿ ಯೋಚನೆ ಮಾಡೋಕ್ಕೆ ನಿಮಗೆ ಬರಲ್ಲ. ಅದು ಯಾವ ಫ್ಯಾಕ್ಟು ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ತಪ್ಪಲ್ಲ. ಅದು ನೆಗೆಟಿವ್ ಆಗಿರಲಿ ಪಾಸಿಟಿವೇ ಆಗಿರಲಿ ಯೋಚನೆ ಮಾಡಲೇಬೇಕು ಸರ್. ತಂದೆನೇ ಯಾವಾಗಲೂ ಮಕ್ಕಳನ್ನ ಕಾಪಾಡೋದು. ಮಕ್ಕಳು ತಂದೆನ ಕಾಪಾಡ್ಕೊಳ್ಳೋದು ಸ್ವಲ್ಪ ಕಮ್ಮಿ ಸರ್. ನೀವೇನ ಕಾಲ್ ಮಾಡಿದ್ದು ನನಗೆ? ನಿಮ್ಮ ತಂದೆ ಎದುರಿಗೆ ನಿಂತಿದ್ದೀನಿ ಅಂದಮೇಲೆ ಫೋನ್ ಮಾಡಿದ್ದು ನಾನೇನೆ. ನಮ್ಮ ತಂದೆ ಬಿದ್ದಾಗ ಕೇರ್ ತಗೊಂಡು ನನಗೆ ಕಾಲ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನಾವಿನ್ನು ಬರ್ತೀವಿ, ಬನ್ನಿ ಅಪ್ಪ. ಮೇಡಮ್, ಥ್ಯಾಂಕ್ಸ್ ಹೇಳಕ್ಕೆ ನಿಮ್ಮೊಬ್ಬರಿಗೆ ನಾ ಬರೋದು? ಈ ಥ್ಯಾಂಕ್ಸ್ ಅನ್ನೋ ಪದ ಬರೀ ವೇಸ್ಟ್ ಮಾತುಗಳು. ನೈಸಾಗಿ ಇನ್ನೊಬ್ಬರನ್ನ ದೂರ ಇಡೋಕ್ಕೆ ಬಳಸೋ ಪದಗಳಿವು. ಅಲ್ಲ, ನಮ್ಮ ಅಪ್ಪನ ಕಾಪಾಡಿರೋ ನಿಮಗೆ ಇನ್ನು ಹೇಗೆ ಕೃತಜ್ಞತೆ ಹೇಳ್ಬೇಕು ಹೇಳಿ? ಅದನ್ನು ಬಳಸೋದು ನಮ್ಮ ಉದ್ದೇಶ, ವೇಸ್ಟ್ ಆಗಬಾರ್ದು ಅಂತ ಅಲ್ಲ. ಸರಿ, ನಾವಿನ್ನು ಬರ್ತೀವಿ. ಬರ್ತೀನಿ ಅಂದರೆ ಬಿಟ್ಬಿಡ್ತೀನಾ? ಅಲ್ಲ ಮೇಡಮ್, ಇವ್ರ ಆರೋಗ್ಯ ಬರೀ ಸರಿಗಿಲ್ಲ. ಹಂಗಿದ್ದು ಕೂಡ ಇವ್ರನ್ನ ರೋಡಲ್ಲಿ ಬಿಟ್ಟಿದ್ದೀರಲ್ಲ, ಸ್ವಲ್ಪನಾದ್ರೂ ಮಾನವೀಯತೆ ಇದೆಯಾ ನಿಮಗೆ? ತಂದೆ ಅಂದರೆ ನಿಮ್ಗೆ ಅಷ್ಟು ಕೇರ್ ಇಲ್ವಾ? ಅಪ್ಪನಿಂದ ವಿದ್ಯೆ ಬೇಕು, ಅಪ್ಪ ಕೊಡೋ ಆಸ್ತಿ ಬೇಕು, ಅಪ್ಪ ಕೊಡಿಸೋ ವೆಹಿಕಲ್ ಬೇಕು, ಎಲ್ಲದಕ್ಕೂ ಅಪ್ಪ ಬೇಕು. ಆದರೆ ವಯಸ್ಸಾದ್ಮೇಲೆ ಅಪ್ಪ ಮಾತ್ರ ಬೇಡ. ನೋಡಿ, ನನ್ಗೆ ಆ ಥರ ಭಾವನೆಗಳು ಯಾವುದೂ ಇಲ್ಲ. ಸಣ್ಣ ಮಟ್ಟದಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ ಹೋಗುತ್ತೆ. ಹಾಗಂತ ಬೇಜಾರುಗಳಿಗೆ ಯಾವುದೇ ಫ್ಯಾಮಿಲಿಲಾದರೂ ಆಯಸ್ ಕಮ್ಮಿ. ಓ, ಮಾತಾಡ್ಬೇಕಾರೆ ನಾನು ಸುಮ್ಮನೆ ದೊಡ್ಡ ದೊಡ್ಡ ಮಾತುಗಳೆಲ್ಲ ಆಡ್ಬಿಡ್ತೀನಿ. ಅದಕ್ಕಿಂತ ಮುಖ್ಯ ಆಗಿರೋದು ದೊಡ್ಡವರನ್ನ ಕಾಪಾಡ್ಕೊಳ್ಳೋದು. ಹೇಳದ್ನಲ್ಲ, ನನ್ಗೆ ಆ ಥರದ ಉದ್ದೇಶ ಇಲ್ಲ. ನಿಮ್ಮನ್ನು ನೋಡಿದ್ರೇನೆ ಗೊತ್ತಾಗುತ್ತೆ. ಈಗ ಹೇಳ್ತೀನಿ ನೋಡಿ. ಏಯ್,
ಇಲ್ಲಿವರೆಗೂ ನೀನು ನಂಗೆ ಸಹಾಯ ಮಾಡಿದ್ಯಾ, ನಿನಗೆ ಅವಮಾನ ಮಾಡಿಕೊಡ್ದು ಅಂತ ಸಹಿಸ್ಕೊಂಡಿದ್ದೀನಿ. ಆದರೆ ನೀನು ಎಲ್ಲ ಮಿತಿಗಳನ್ನೂ ದಾಟೋ ಮನುಷ್ಯ ಅಂತ ನಿನ್ನ ಜೊತೆ 2 ನಿಮಿಷ ಮಾತಾಡಿದ್ರೇ ಗೊತ್ತಾಗತ್ತೆ. ನೋಡಪ್ಪ, ಗ್ರಹಚಾರ ತಪ್ಪಿ ನಿನ್ನಂಥವನಿಂದ ಸಹಾಯ ಪಡೋ ಪರಿಸ್ಥಿತಿಗೆ ಆ ದೇವರು ನನ್ನ ತಂದಿದ್ದ. ಅವನು ಯಾವಾಗಲೂ ಹೀಗೆ ವಿಚಿತ್ರವಾಗಿ ಬಿಹೇವ್ ಮಾಡ್ತಾನೆ ಇಂತರ. ಪ್ರೇಮ, ಪ್ರೇಮ, ನಿನ್ನ ಮುದ್ದಿನ ಮಾವ ಬಂದಿದ್ದಾರೆ ನೋಡಮ್ಮ. ಏನು ಅಂತ ಕೇಳು, ಕಷ್ಟ ಸುಖ ವಿಚಾರಿಸು. ನಿಮ್ಮ ಕೃಪಾ ಕಟಾಕ್ಷದಿಂದ ನಮ್ಮ ಬೀದಿಗೆ ಬಂದಿರೋ ಬದುಕು ತುಂಬ ಚೆನ್ನಾಗಿ ನಡೀತಾ ಇದೆ ಅಂತ ಅವ್ರಿಗೆ ಹೇಳು. ಮಂಜುನಾಥ್, ಬರೀ ಪ್ರೇಮ ಅಷ್ಟೇ ಅಲ್ಲ, ನಾವು ಕೂಡ ಯಾವುದೋ ಹತಾಚುರ್ಯದಿಂದ ಇಲ್ಲಿ ಬೀದಿಗೆ ಬಂದು ಬಿದ್ದಿದ್ದೀವಿ. ಇದೆಲ್ಲ ನಾನು ಬೇಕು ಅಂತ ಮಾಡಿದ್ದಲ್ಲ, ಏನೋ ನಡೆದೋಯ್ತು ಅಷ್ಟೇ. ಪ್ರೇಮ ಯಾಕೋ ಮಾತಾಡ್ತಲೇ ಇಲ್ಲ. ಏನು ಮಾವ? ನೀನು ಬೇಜಾರಾಗಿದೆ ನನಗೆ ಗೊತ್ತಮ್ಮ, ಆದರೆ ನಿನ್ನ ಮತ್ತು ಅನಿರುದ್ಧನ ಮಧ್ಯ ಯಾಕೆ ಹೀಗೆ ಆಗ್ತಿದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀರಾ ಮಾವ? ಪ್ರೇಮ, ಅದೇನೂ ಇಲ್ಲ. ನಿನಗೂ ಅನಿರುದ್ಧಗೂ ನಡುವೆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂತು ನೋಡು, ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಲ್ವಾ ಬಾಬಾ? ಏನಮ್ಮ ಪ್ರೇಮ, ಕಂಡು ಹೆಂಗಸರು ಸಹವಾಸ ಮಾಡಿದ್ರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಬಂದೇ ಬರುತ್ತೆ ಅಂತ ನೀನೇ ನಿನ್ನ ಬಾಯರೇ ನಿಮ್ಮ ಮಾವಂಗೆ ಹೇಳಮ್ಮ. ಮಂಜುನಾಥ್, ವಿಷಯ ಗೊತ್ತಿಲ್ಲದೆ ನೀವು ಏನೇನೋ ಮಾತಾಡ್ತಿದ್ದೀರಾ ಅಷ್ಟೇ. ಹೌದಾ? ಹಾಗಾದ್ರೆ ಇಲ್ಲಿ ನಡೆದಿದ್ದೇನು ನಿಮಗೆ ಗೊತ್ತಿಲ್ವಾ? ಮಾವ ಯಾವುದೋ ಹೊಸ ವಿಷಯ ಹೇಳಕ್ ಬಂದಿರೋ ಹಾಗಿದೆಯಲ್ಲ, ಅದೇನು ಅಂತ ಬಾಯಿ ಬಿಡಿಸ್ಬೇಕು. ಮಾವ, ಏನು ನಡೆದಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅಪ್ಪಂಗೇನು ಗೊತ್ತಿಲ್ಲ. ನೀವಿವಾಗ ಅದ್ರ ಬಗ್ಗೆ ಮಾತಾಡಿದ್ರು ನಾನೇನು ಬೇಜಾರು ಮಾಡ್ಕೊಳ್ಳಲ್ಲ. ನಿಮ್ಗೇನಾದರೂ ಡೌಟ್ ಇದ್ರೆ ಹೇಳಿ, ನಾನು ಉತ್ತರ ಕೊಡ್ತೀನಿ. ಏನಿಲ್ಲಮ್ಮ, ನಿನಗೂ ಅದ್ಯಾವುದೋ ಬೇರೆ ಹುಡುಗನಿಗೂ ಸಂಬಂಧ ಇದೆ ಅಂತ ಅವನು ತಪ್ಪು ತಿಳ್ಕೊಂಡಿದ್ದಾನೆ. ಹಾಗೆ ತಿಳ್ಕೊಂಡಿರೋದು ತಪ್ಪು ಅಂತಲೂ ನಾನು ಅವನಿಗೆ ಹೇಳಿದ್ದೀನಿ. ಅಲ್ಲಮ್ಮ, ನಿನ್ನ ಬಗ್ಗೆ ಹೇಗೆ ಯೋಚನೆ ಮಾಡಬೇಕು ಅಂತ ಅವನಿಗೆ ಗೊತ್ತಾಗೋದಿಲ್ವಾ? ಜನಗಳೇ ಹೀಗೆ ಏನೋ ಗೊತ್ತಾಗದೆ ಅವಾಂತರಗಳು ಮಾಡ್ಕೊಂಡ್ಬಿಡ್ತಾರೆ. ಏನ ನನ್ನ ಮಗಳಿಗೆ ಇನ್ನೊಂದು ಸಂಬಂಧ ಇದೆ ಅಂತ ತಿಳ್ಕೊಂಡೇನ ಅವನು ಕತ್ತೆ ಪಡುವಂತಂದು. ಮಂಜುನಾಥ್, ಹಾಗೆಲ್ಲ ಮಾತಾಡಬಾರ್ದು ನೀವು. ಅವನು ಏನು ಅಂದ್ಕೊಂಡಿದ್ದಾನೆ ಅನ್ನೋದು ಮುಖ್ಯ ಅಲ್ಲ. ಈ ವಿಷಯ ಮುಂದಿಟ್ಕೊಂಡು ಅವನು ಪ್ರೇಮ ಮಾನನ ತೆಗೆದಿಲ್ಲ. ಎಷ್ಟೇ ಆಗಲಿ ಅವನಂತನಲ್ಲ. ನೋಡಿ ಮಾವ, ಇನ್ನೊಂದು ಸಂಬಂಧ ಇಟ್ಕೊಳ್ಳೋದು ನಿಮ್ಮ ಮಗನ ಅಭ್ಯಾಸ. ಕರೀರಿ ಅವನ್ನ, ಯಾವಾಗ ಏನು ಮಾಡಿದ್ದೀನಿ ಅಂತ ತೋರಿಸ್ಲಿ. ನೋಡು ಪ್ರಮ, ಅದನ್ನೆಲ್ಲ ಬಿಡು. ಗಂಡ ಹೆಂಡತಿ ಮಧ್ಯ ಇದೆಲ್ಲ ಇದ್ದಿದ್ದೆ. ಇಂಥದ್ದೆಲ್ಲ ಬಂದ್ರೆ ಅಲ್ವಾ ಸಂಸಾರ ಅನ್ನಿಸ್ಕೊಳ್ಳೋದು. ತಿಪ್ಪೆ ಸಾರಿಸೋ ಮಾತಾಡಬೇಡಿ ಮಾವ. ಮನೆ ಹಾಳು ಕೆಲಸ ಮಾಡೋದೆಲ್ಲ ನಿಮ್ಮ ಮಗಂಗೆ ಅಭ್ಯಾಸ ಇರ್ಬೋದು, ಆದರೆ ನನಗಲ್ಲ. ಇಲ್ಲಿವರೆಗೂ ಅವನಿಗೆ ಬುದ್ಧಿ ಬರಲಿ, ಅವ್ನು ಮಾಡಿರೋ ತಪ್ಪಿಗೆ ಅವನಿಗೆ ನೋವಾಗಲಿ,
ಸರಿಯಾದ ದಾರಿಗೆ ಬರಲಿ ಅಂದ್ಕೊಂಡಿದ್ದೆ. ಮನ್ಸಲ್ಲಿ ಅವನ ಮೇಲೆ ಪ್ರೀತಿ ಇದ್ರು ಅದನ್ನು ಹೊರಗಡೆ ತೋರಿಸ್ಕೊಳ್ದೆ ಒರ್ಟಾಗಿ ನಡ್ಕೊಳ್ತಾ ಇದ್ದೆ. ಆದರೆ ಈಗ ನನ್ನ ಮೇಲೆ ಆರೋಪ ಮಾಡೋಷ್ಟು ಕೆಳಮಟ್ಟಕ್ಕೆ ಬಂದಿದ್ದಾನೆ ಅಂದರೆ ನಾನು ಸುಮ್ಮನೆ ಇರಲ್ಲ. ಇದನ್ನೇ ಕಣಮ್ಮ ಪ್ರೇಮ ನಾನು ಹಿಂಗೆ ಹೇಳಿದ್ದು. ಇವ್ರುಗಳು ಬದಲಾಗಲ್ಲ. ನಾಯಿ ಬಾಲ ಯಾವತ್ತಿದ್ರು ಡೊಂಕೆ ಅಂದಂಗೆ ಇವ್ರ ಮನಸ್ಥಿತಿ. ಇಲ್ಲಿವರೆಗೂ ನಾನು ನನ್ನ ಸಂಸಾರ ಅಂತ ಇದ್ದೆ ಅಲ್ವಾ ನೀನು, ಈಗೇನು ಮಾಡ್ತೀಯ ಹೇಳು? ಅಲ್ಲಮ್ಮ ಪ್ರೇಮ, ಈ ಸಂಸಾರ ಅದು. ಹೊರಟೋಗಿ ಮಾವ ಇಲ್ಲಿಂದ ಪ್ಲೀಸ್. ಅಪ್ಪ, ಗಂಡ ಎಷ್ಟೇ ತಪ್ಪು ಮಾಡಲಿ, ಇವತ್ತೋ ನಾಳೆನೋ ಅವ್ನು ಸರಿ ಹೋಗ್ತಾನೆ ಅನ್ನೋ ದೂರದ ಆಸೆ ಪ್ರತಿ ಹೆಣ್ಣಲ್ಲೂ ಇರುತ್ತೆ. ಆ ಆಸೆನೇ ಗಂಡನ ಮನೇಲಿ ಸ್ಥಿರವಾಗಿ ನಿಲ್ಲಿಸೋಕ್ಕೆ ದಾರಿ ಮಾಡಿಕೊಡುತ್ತೆ. ಆದರೆ ಗಂಡಂಗೆ ತನ್ನ ಹೆಂಡತಿ ಸೀತೆ ಅಂತ ಗೊತ್ತಿದ್ರೂ ಕೂಡ ತನ್ನ ತಪ್ಪನ್ನು ಮುಚ್ಚಿಟ್ಕೊಳ್ಳೋಕ್ಕೆ ಹೆಂಡತಿ ಮೇಲೆ ಕಳಂಕ ಹೊರಿಸ್ತಾನೆ. ಇನ್ನು ಅವನ ಜೊತೆ ಮಾಡೋ ಸಂಸಾರಕ್ಕೆ ಎಲ್ಲಿ ಅರ್ಥ ಬರುತ್ತೆ ನೀವೇ ಹೇಳಿ. ಪ್ರೇಮ, ಇನ್ನೂ ನಿನಗೆ ಅವನ ಜೊತೆ ಬಾಳೋ ಆಸೆ ಇದ್ರೆ ಹೇಳಮ್ಮ, ನಾನು ಏನೂ ಹೇಳಲ್ಲ. ನನ್ನ ಪಾಡಿ ನಾನು ಹೊರಟೋಗ್ತೀನಿ. ಎಷ್ಟೇ ಆದರೂ ಇದು ನಿನ್ನ ಸಂಸಾರ. ಮಧ್ಯೆ ಬಂದು ಮಾತಾಡೋಕ್ಕೆ ನಾನು ಯಾರು ಹೇಳು? ಸಾರಿ ಅಪ್ಪ, ಗಂಡನ ಮೇಲಿನ ಪ್ರೇಮ ಹೆಣ್ಣನ್ನು ಇಷ್ಟು ದಾರಿ ತಪ್ಪಿಸುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಈಗ ಗೊತ್ತಾಯ್ತು. ಎಷ್ಟೇ ಬೈದರೂ ಅಪ್ಪ ಅದವನಿಗೆ ಮಗಳ ಮೇಲೆ ಅಕ್ಕರೆ ಬಿಟ್ಟರೆ ಇನ್ನೇನೂ ಇರಲ್ಲ. ಆದರೆ ಗಂಡ ಹಾಗಲ್ಲ, ಮೊಸರಲ್ಲಿ ಕಲ್ಲು ಹುಡುಕ್ತಾನೆ. ಮತ್ತೆ ನಾನು ಹೋಗ್ತೀನಿ ಅಂದರೆ ನನಗೆ ಸಂಸಾರನೇ ದೊಡ್ಡದು, ಅದು ಇದು ಅಂತ ಏನನ್ನೋ ಹೇಳಿಬಿಟ್ಟೆ. ಕೆಲವು ಸಾರಿ ಭ್ರಮೆಗೆ ಬಿದ್ದು ಎಲ್ಲದನ್ನು ಹಾಳು ಮಾಡ್ಕೊಂಡ್ಬಿಡ್ತೀವಿ ಅಪ್ಪ. ಆದರೆ ಇನ್ನೂ ಯಾವುದೂ ಹಾಳಾಗಿಲ್ವಲ್ಲ. ಸಾರಿ. ಇರಲಿ ಬಿಡಮ್ಮ, ಅದಕ್ಕೆ ಯಾಕೆ ಸಾರಿ ಕೇಳ್ತೀಯ? ಏನೇನು ನಡಿಬೇಕೋ ಅದು ನಡೀತಾ ಇರತ್ತೆ. ಸದ್ಯ ಇಷ್ಟಕ್ಕೆ ನಿಮಗೆ ಇವರ ನಿಜವಾದ ಬಣ್ಣ ಏನು ಅಂತ ಗೊತ್ತಾಯ್ತಲ್ಲ, ಅಷ್ಟು ಸಾಕು. ಅವಳ ಹತ್ರ ಮಾತಾಡಬೇಕು ಅಂದ್ಕೊಳ್ಳೋದೇ ಒಂದು ದೊಡ್ಡ ದಡ್ತನದ ಕೆಲಸ. ಸೊಕ್ಕಿಗೆ ಬಿದ್ದ ಹೆಣ್ಣಿಗೆ ಸಣ್ಣತನ ಜಾಸ್ತಿ ಇರುತ್ತೆ. ಅವಳು ನಿನ್ನ ಹತ್ರ ಮಾತಾಡಿದಾಗ ಅವಳಲ್ಲಿ ನಿನಗೆ ಸೊಕ್ಕು ಕಾಣಿಸ್ಬೋದು, ಅದೇ ಥರ ಬೇರೆಯವ್ರಿಗೂ ಕಾಣಿಸ್ಬೋದು. ಆದರೆ ಕಳಂಕ ಯಾವತ್ತೂ ಕಾಣಿಸಲ್ಲ. ಅಲ್ಲ ಅನಿ, ನೀನು ಅವಳ ಹತ್ರ ಇದ್ರ ಬಗ್ಗೆ ಏನಾದ್ರು ಮಾತಾಡಿದ್ಯಾ? ಮಾತಾಡಿರ್ತಾನಪ್ಪ. ದುಡುಕ್ ಸ್ವಭಾವ ಇರೋರು ಮನ್ಸಲ್ಲಿ ಏನು ಇಟ್ಕೊಂಡಿರಲ್ಲ. ಅವ್ರಿಗೆ ವಿಷಯ ಕಾರೋದ್ರಲ್ಲೇ ಹೆಚ್ಚು ಆಸಕ್ತಿ ಇರುತ್ತೆ, ಮುಚ್ಚಿಡೋದ್ರಲ್ಲಿ ಇರಲ್ಲ. ಯಾವುದ್ರ ಬಗ್ಗೆನೂ ನಾನು ಅವಳ ಹತ್ರ ಮಾತಾಡಿಲ್ಲ. ಅದ್ಯಾವುದೋ ಪ್ರೇಮ ಮೊಬೈಲಲ್ಲಿ ಯಾರೋ ಮಾತಾಡಿದೆ ಅಂತ ಹೇಳಿದೆಲ್ಲ, ಆ ವಿಚಾರವಾಗಿ ಪ್ರೇಮ ಹತ್ರ ಮಾತಾಡಿದೆ ಅಂತ ಕೇಳಿದೆ ನಾನು. ಇಲ್ಲ, ನಾನು ಅದ್ರ ಬಗ್ಗೆ ಏನೂ ಕೇಳಲಿಲ್ಲ. ಮತ್ತೆ ನಮ್ಮ ಹತ್ರ ಎಲ್ಲ ಹೇಳಿದೆ. ನೀವು ಅದೇನೋ ಹೇಳು ಅಂತ ಒತ್ತಾಯ ಮಾಡಿದ್ರಲ್ಲ, ಅದಕ್ಕೆ ಹೇಳಿದೆ. ಅವಳು ಯಾವುದನ್ನು ಒತ್ತಾಯ ಮಾಡಲಿಲ್ಲ, ಅದಕ್ಕೆ ನಾನು ಹೇಳಲಿಲ್ಲ. ಅವಳನ್ನ ಬಿಟ್ಟರೆ ಒಳ್ಳೇದು ಅಂತ ನಾನು ಸುಮ್ಮನೆ ಅದೇ. ಆದರೆ ನೀನು ಅವಳ ಹತ್ರ ಎಲ್ಲ ವಿಚಾರ ಹೇಳಿದ್ಯಾ ಅಂದ್ಕೊಂಡು ನಾನು ಎಲ್ಲ ವಿಷಯ ಹೇಳ್ಬಿಟ್ಟೆ ಕಣೋ. ಅದಕ್ಕೆ ಅವಳು ಏನಂದ್ಲು? ಅಮರ್, ತಪ್ಪು ಮಾಡದೇ ಇರೋ
ಎಲ್ಲ ಹೆಣ್ಣು ಇಂಥ ವಿಷಯಗಳನ್ನ ತುಂಬ ಸೆನ್ಸಿಟಿವ್ ಆಗಿ ತಗೋತಾರೆ. ಪ್ರೇಮ ತುಂಬ ಕೋಪ ಮಾಡಿಕೊಂಡ್ಳು. ನಾನು ಸಮಾಧಾನ ಮಾಡೋಣ ಅಂತ ಹೋದೆ, ಆದರೆ ಅವಳು ಸುಮ್ಮನೆ ಹೋಗಿ ಮಾವ ಅಂತ ನನ್ನ ಮೇಲೆ ಕೋಪ ಮಾಡಿಕೊಂಡ್ಳು. ಅಲ್ಲಪ್ಪ, ವಿಷಯ ಏನು ನಡೆದಿದೆ ಅಂತ ತಿಳ್ಕೊಂಡು ತಾನೇ ಮಾತಾಡಬೇಕು. ಹಿಂದೆ ಮುಂದೆ ಏನೂ ಗೊತ್ತಿಲ್ಲದೆ ಈ ಥರ ವಿಷಯನೆಲ್ಲ ಕಾರ್ ಬಿಟ್ರೆ ಹೇಗೆ? ನನ್ನ ಅವಳ ಮಧ್ಯೆ ಕಿತ್ತಾಟ ಜಾಸ್ತಿ ಆಗುತ್ತೆ ಅಂತಾನೆ ಇದನ್ನೆಲ್ಲ ಅವಳ ಹತ್ರ ಮಾತಾಡದೆ ನಾನು ಸುಮ್ಮನೆ ಇದ್ದಿದ್ದು. ಆದರೆ ಮಗ ಮಾಡದೇ ಇರೋ ತಪ್ಪನ್ನ ಅಪ್ಪ ಮಾಡ್ಬಿಟ್ರು. ಆದರೆ ಈಗ ಶಿಕ್ಷೆ ಮಾತ್ರ ನನಗೆ. ಹಾಳಾಗೋಗ್ಲಿ ಬಿಡಿ, ಹೇಗಿದ್ರು ಬಿಟ್ಬಿಡೋಣ ಅಂತ ನಾನೇ ಡಿಸೈಡ್ ಮಾಡಿದ್ದೀನಿ. ಏನಾದ್ರೆ ಏನು ನೋಡು, ನೀನೇನು ಹೆದರ್ಬೇಡ. ಬೇಕಾದರೆ ನಾನು ಇನ್ನೊಂದ್ಸಲ ಹೋಗಿ ಅವಳ ಹತ್ರ ಮಾತಾಡ್ತೀನಿ. ಅಪ್ಪ, ಅವಳು ಯಾವ ಕಾರಣಕ್ಕೂ ನಿಮ್ಮ ಮಾತು ಕೇಳಲ್ಲ. ನೀವು ಕೇಳಿರೋದೇನು ಸಾಮಾನ್ಯದ ವಿಷಯನ? ಒಂದು ಹೆಣ್ಣಿಗೆ ಇದು ಡೂ ಆರ್ ಡೈ ಸಿಚುವೇಶನ್ ಆಗಿರುತ್ತೆ. ಈಗ ನನ್ನ ಕಡೆಯಿಂದ ತಪ್ಪಾಗಿದಲ್ವಾ, ಇದನ್ನು ನಾನೇ ಸರಿ ಮಾಡ್ತೀನಿ ಬಿಡಿ. ಡ್ಯಾಡ್, ಹಾಗೆಲ್ಲ ಮಾಡೋದಕ್ಕೆ ಹೋದರೆ ನಮ್ಮ 3 ಜನದ ಮೇಲೆ ಅವಳಿಗೆ ಇನ್ನಷ್ಟು ಕೋಪ ಬರುತ್ತೆ, ಇನ್ನಷ್ಟು ಕೆರಳ್ತಾಳೆ. ಗೊತ್ತಿದ್ದು ಸಮಸ್ಯೆ ಮಾಡ್ಕೊಳ್ಳೋಕೆ ಯಾಕೆ ಹೋಗ್ಬೇಕು ನಾವು? ಮತ್ತೆ ಈಗೇನು ಮಾಡೋಣ ಅಂತೀಯ? ಸುಮ್ಮನೆ ಇದ್ಬಿಡೋಣ. ಡ್ಯಾಡ್, ಒಂದು ಮಾತು ಹೇಳ್ತೀನಿ, ಎಲ್ಲಾದ್ರ ಬಗ್ಗೆ ಸುಮ್ಮನೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಾರ್ದು. ಅದ್ರ ಪಾಡಾಗ ಅದನ್ನು ಬಿಟ್ಬಿಡ್ಬೇಕು. ಇಷ್ಟು ದಿನ ನೀನು ತಪ್ಪು ಮಾಡಿದ್ಯಾ ಅಂತ ನಾನು ನಿನ್ನ ಬೈತಾ ಇದ್ದೆ. ಈಗ ನೋಡು, ನಿನ್ನ ವಿಷಯದಲ್ಲಿ ನಾನೇ ತಪ್ಪು ಮಾಡಿಬಿಟ್ಟೆ. ಹೋಗಲಿ ಬಿಡಿಯಪ್ಪ, ನೀವು ಯಾವಾಗಲೂ ಅನಿ ತಪ್ಪನ್ನ ಈಯಾಡ್ಸ್ಕೊಂಡು ಮಾತಾಡ್ತಿರಲ್ಲ, ಆ ಥರ ಏನು ನೀನು ಮಾಡಲ್ಲ. ನನ್ನ ಜೀವನದಲ್ಲಿ ಏನಾಗುತ್ತೆ ಆಗಲಿ ಬಿಡಿಯಪ್ಪ, ಆದರೆ ಇದಕ್ಕೆಲ್ಲ ನಾನು ಯಾರನ್ನೂ ಹೊಣೆ ಮಾಡೋಕ್ಕೆ ಹೋಗಲ್ಲ.